ಶ್ರೀಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪ್ಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಮದ್ ಭಾಗವತ ತೃತೀಯ ಸ್ಕಂದ 21ನೇ ಅಧ್ಯಾಯದ 21ನೇ ಶ್ಲೋಕ. ದೇವಸ್ಥಾನಾಹ ಸಂವಿಘ್ನೋ ಮಾಮಾಜಕ್ಷತ ರಕ್ಷತ ಅಹೋ ಮೇ ಯಕ್ಷರಕ್ಷಾಂಸಿ ಪ್ರಜಾಯೂಯಂ ಭವಿಷ್ಯತ. ಹಾಗೆ ಅಂದ್ರೆ ಹಿಂದೆ ನೋಡಿದ ಹಾಗೆ ಬ್ರಹ್ಮದೇವರು ಯಕ್ಷ ರಾಕ್ಷಸರು ಅಂತ ಯಾರು ಹುಟ್ಟಿ ಬಂದರು ತಮಸ್ಸಿನಿಂದ, ಅವರು ಅವರನ್ನು ನೋಡಿ ಹೆದರಿದಂತೆ ಮೋಹ ಮಾಡಿದರು ಹಾಗೆ ಅಂತ ಅದನ್ನ ಹೇಳುವ ಶ್ಲೋಕ ಇದು. ಸಂವಿಘ್ನಃ ದೇವಃ ತಾನಾಹ ಹೇ ಪುತ್ರಾಹ ಮಾ ಭಕ್ಷಯತ. ರಾಕ್ಷಸರೇ ನನ್ನನ್ನು ತಿನ್ನಬೇಡಿ. ಮಾ ಜಕ್ಷತ ರಕ್ಷತ ಹಾಗೆ ಅಂತ, ನನ್ನನ್ನು ತಿನ್ನಬೇಡಿ, ನನ್ನನ್ನು ರಕ್ಷಣೆ ಮಾಡಿ ಹಾಗೆ ಅಂತ ಹೇಳ್ತಾರೆ. ಅಹೋ ಯಕ್ಷ ರಕ್ಷಾಂಸಿ ಯೂಯಂ ಮೇ ಪ್ರಜಾಹ ಭವಿಷ್ಯತ. ನೀವೆಲ್ಲರೂ ಕೂಡ ನನ್ನ ಮಕ್ಕಳ ಸ್ಥಾನದಲ್ಲಿ ಇದ್ದೀರಾ. ಪ್ರಜಾಹ ಅಂದ್ರೆ ಪುತ್ರಾಹ ಅಂತ ಅರ್ಥ. ಅತಃ ಪಿತೂ ಭಕ್ಷಣಂ ನ ಉಚಿತಂ. ಅದರಿಂದ ತಂದೆಯನ್ನ ತಿನ್ನಬಾರದು, ಸಂಹಾರ ಮಾಡಬಾರದು ಅಂತ ಅರ್ಥ. ಈ ರೀತಿಯಾಗಿ ಬ್ರಹ್ಮದೇವರು ಹೇಳಿದರು ಹಾಗೆ. ತಿರ್ಗಾ ಅದೇ ಬ್ರಹ್ಮದೇವರಿಗೆ ಹೆದರಿಕೆ ಅಂತ ಇಲ್ಲ, ಅದು ಅಸುರಜನ ಮೋಹಕ್ಕಾಗಿ ಅಂತ ಅದು ನಿರ್ಣಯ. ಅದು ದೇವತಾಹ ಪ್ರಭಯಾ ಯಾಯ ದಿವ್ಯಾ ಪ್ರಮುಖತೋ ಸೃಜತ್ ತೇ ಹರ್ಷುರ್ ದೇವಯಂತೋಪಿ ವಿಸೃಷ್ಟಾಂ ತಾಂ ಪ್ರಭಾಮಹಃ. ಯಾಯ ದಿವ್ಯಾಃ ದೇವತಾಃ ಬ್ರಹ್ಮ ಪ್ರಭಯಾ ಪ್ರಮುಖತಃ ಅಸೃಜತ್. ಅಂದ್ರೆ ತದನಂತರ ಚತುರ್ಮುಖ ಬ್ರಹ್ಮದೇವರು ಸಾತ್ವಿಕ ಪ್ರಕಾಶ ಅದನ್ನ ಸ್ವೀಕಾರ ಮಾಡಿ ಸ್ವಕೀಯ ತನ್ವ ತನ್ನ ಮುಖದಿಂದಲೇ ಪ್ರಕಾಶಮಾನಾಹ ದೇವತಾಹ ಅಸೃಜತ್ ಪ್ರಕಾಶಮಾನರಾದ ದೇವತೆಗಳನ್ನ ಸೃಷ್ಟಿ ಮಾಡಿದರು ಅಂತ ಹೇಳ್ತಾರೆ. ವಿಸೃಷ್ಟಾಂ ತಾಂ ಪ್ರಭಾಂ ಅಹಹ ಅಹರ್ಷು ಹಾಗೆ ಅಂತ. ಈ ರೀತಿಯಾಗಿ ಬ್ರಹ್ಮಣ ತ್ಯಕ್ತಾಂ ತಾಂ ಪ್ರಕಾಶ ರೂಪಾಂ ತನು, ಪ್ರಕಾಶಮಯವಾದ ಶರೀರವನ್ನ ತೆಗೆದುಕೊಂಡು ಬ್ರಹ್ಮದೇವರು ದೇವತೆಗಳನ್ನ ಸೃಷ್ಟಿ ಮಾಡಿದ್ರು. ಆ ಶರೀರವನ್ನು ಕೂಡ ಬ್ರಹ್ಮದೇವರು ಬಿಟ್ರು. ಆ ತನುವನ್ನ ದಿನ ಅಂತ ಕರಿತೀವಿ. ದಿನಂ ಇತಿ ರೂಪೇಣ ಸ್ವೀಕೃತವಂತಹ ದೇವತೆಗಳು ಅದನ್ನ ಹಗಲು ಅಂತ ಮಾಡಿಕೊಂಡ್ರು ಹಾಗೆಂತ. ಈ ರೀತಿಯಾಗಿ ಹಗಲು ರಾತ್ರಿಯ ಸೃಷ್ಟಿಯಾಯಿತು. ಅದರ ತಕ್ಕಂತೆ ರಾಕ್ಷಸರು ಮತ್ತು ದೇವತೆಗಳು ಇವರ ಸೃಷ್ಟಿಯು ಕೂಡ ಬ್ರಹ್ಮದೇವರು ಮಾಡಿದರು ಹಾಗೆಂತ. ನೋಡಿ, ಇದೆ ಹಗಲು ರಾತ್ರಿಯ ಒಂದು ಸೃಷ್ಟಿಯ ಕ್ರಮ ಹಾಗೆಂತ. ದೇವೋ ದೇವಾನ್ ಜಗನತಃ ಸೃಜತಿ ಸ್ಮಾತಿ ಲೋಲುಪಾನ್ ತಯೇನಂ ಲೋಲುಪತಯ ಮೈಥುನಾಯಾಭಿಪೇದಿರೆ. ತದನಂತರ ಬ್ರಹ್ಮದೇವರು ತಮ್ಮ ಶರೀರದ ಜಗನದ ಭಾಗ, ಕಟಿಯ ಕೆಳಗಿನ ಭಾಗದಿಂದ ಅತ್ಯಂತ ಕಾಮಾತುರರಾದ ಅಸುರರನ್ನ ಸೃಷ್ಟಿ ಮಾಡಿದರು ಹಾಗೆಂತ. ಅದೇವಾನ್ ಅಂದ್ರೆ ದೇವತೆಗಳಲ್ಲದವರು, ಅಸುರರು ಅಂತ ಅರ್ಥ. ಅವರನ್ನ ಸೃಷ್ಟಿ ಮಾಡಿದರು. ತೇ ಲೋಲುಪತಯ ಮೈಥುನಾಯ ಏನಂ ಅಭಿಭೇದಿರೆ. ಅಸುರಾಹ ಸ್ವಜನ್ಮ ಮಾತ್ರದೇವ ಅತ್ಯಂತಂ ಕಾಮುಕತ್ವೇನ, ಜನ್ಮ ಮಾತ್ರದಿಂದಲೇ ಅತಿ ಕಾಮುಕರಾದ ಅವರು ತಮ್ಮ ತಂದೆಯತ್ರನೇ ಸ್ವಪಿತರಂ ಬ್ರಹ್ಮಾಣಮೇವ ಮೈಥುನಾರ್ಥಂ ಅನುಧಾವಿತವಂತಹ ಹಾಗೆ ತಂದೆ ಹತ್ರನೇ ಹೋದರು ಹಾಗೆ ಅಂತ ಹೇಳ್ತಾರೆ.
ತೋಹಸಂಸ ಭಗವಾನ್ ಅಸುರೈರ್ನಿರಪತ್ರಪೈಃ ಅನ್ವೀಯಮಾನಸ್ತರಸಾ ಕ್ರುದ್ಧೋ ಭೀತಃ ಪರಾಪತತ್. ತದನಂತರ ನಿರ್ಲಜ್ಜ ನಾಚಿಕೆ ಇಲ್ಲದಂತ ಆ ಅಸುರರನ್ನ ವೇಗೇನ ಅನುಗಮ್ಯಮಾನಾಹ, ವೇಗವಾಗಿ ಬ್ರಹ್ಮದೇವರನ್ನು ಕುರಿತು ಬರತಕ್ಕ ಅವರನ್ನ ನೋಡಿ ಭಗವಾನ್ ಸಹ ಅಸನ್, ಅವರ ಮೂರ್ಖತನವನ್ನು ನೋಡಿ ಜೋರಾಗಿ ನಕ್ಕಿದ್ರಂತೆ ಬ್ರಹ್ಮದೇವರು. ಪರಂತು ಪಶ್ಚಾತ್ ಅಸುರ ಸ್ವಭಾವಂ ಪ್ರಕಟಯಿತುಂ ಲೀಲಯಾ ಏವ ಕ್ರುದ್ಧಃ ತದಾ ಭೀತಃ ಏವ ಭೂತ್ವಾ ತತಃ ಪಲಾಯನಂ ಅಕರೋತ್. ತದನಂತರ ಸಿಟ್ಟು ಮಾಡಿಕೊಂಡವರಂತೆ, ಹೆದರಿದವರಂತೆ ಪರಾಪತತ್, ಅಲ್ಲಿಂದ ಪಲಾಯನ ಆದರು ಬ್ರಹ್ಮದೇವರು. ಹಾಗೆ ಅಂತ ನೋಡಿ, ಇದು ಅಷ್ಟೇ. ಬ್ರಹ್ಮದೇವರಿಗೆ ಸಾಮರ್ಥ್ಯ ಇಲ್ಲ ಅಂತ ತಿಳಿಯಬಾರದು, ಸರ್ವಥಾ ಅದು ಅಭಿಪ್ರಾಯ ಇರೋದಿಲ್ಲ. ಅಸುರ ಜನ ಮೋಹಕ್ಕಾಗಿ ಬ್ರಹ್ಮದೇವರು ಹಾಗೆ ಮಾಡ್ತಾರೆ ಅಂತಾನೆ ಇಟ್ಕೋಬೇಕು. ಇಲ್ಲಿ ಭಾಗವತ ತಾತ್ಪರ್ಯ ಇದೆ, ಆಚಾರ್ಯರು ಅದಕ್ಕೆ ಹೇಳ್ತಾ ಇದ್ದಾರೆ. ಜಾನನ್ನಪಿ ಸಮರ್ಥೋಪಿ ಕ್ವಚಿತ್ ಬ್ರಹ್ಮ ಹರೇ ಪ್ರಿಯಂ ಜ್ಞಾತ್ವಾ ಕರೋತಿ ಕರ್ಮಾಣಿ ಹಿ ಅಜ್ಞವಚ್ಚಾಪ್ಯಶಕ್ತವತ್ ಇತಿ ಚ. ಹಾಗೆ ಅಂತ ನೋಡಿ, ಆಚಾರ್ಯರ ಮಾರ್ಗದರ್ಶನ ಇಲ್ಲದೆ ಹೋದರೆ ನಾವು ಎಷ್ಟು ಚೆನ್ನಾಗಿ ದಾರಿ ತಪ್ತೀವಿ. ಯದ್ಯಪಿ ಭಾಗವತ ಸಾತ್ವಿಕ ಪುರಾಣ, ಅದರಲ್ಲೂ ಕೂಡ ನೋಡಿ ಇಂಥ ಒಂದು ಮಾತುಗಳನ್ನ ವೇದವ್ಯಾಸರು ಅಡಕವಾಗಿಟ್ಟಿದ್ದಾರೆ. ಯಾಕೆ? ಅಸುರ ಜನ ಮೋಹಕ್ಕಾಗಿ ಇದನ್ನೆಲ್ಲ ದಾಖಲೆ ಮಾಡಿಟ್ಟಿದ್ರು, ಅದಕ್ಕಾಗಿ ಮಾಡಿದ್ರು. ಆ ಶ್ಲೋಕದ ಅಭಿಪ್ರಾಯ ಹೀಗಿದೆ. ಯತ್ ಬ್ರಹ್ಮ ಸರ್ವಂ ಜಾನನ್ನಪಿ, ಬ್ರಹ್ಮದೇವರು ಸರ್ವಜ್ಞರು ಮತ್ತು ಅಸುರರನ್ನ ನಿಗ್ರಹ ಮಾಡಲು ಸಮರ್ಥರು, ಶಕ್ತಿಮಂತರಾಗಿದ್ದಾರೆ. ಆದರೂ ಕೂಡ ಕ್ವಚಿತ್ ಸಮಯೇ ಹರೇ ಪ್ರಿಯಂ, ಪರಮಾತ್ಮನ ಪ್ರೀತಿಗಾಗಿ, ಸಾಕ್ಷಾತ್ ಭಗವತಃ ಶ್ರೀ ಹರೇಹೇ ಇಷ್ಟಂ ತಸ್ಯ ಸಂಕಲ್ಪಂ ವಾ, ಪರಮಾತ್ಮನ ಇಚ್ಛೆಯನ್ನು ಅನುಸರಿಸಿ, ಪರಮಾತ್ಮ ಹೇಳಿದಲ್ಲ, ಅದು 3 ವಿಧವಾದ ಜನರು ಇದ್ದಾರೆ, ಸಾತ್ವಿಕರು, ರಾಜಸರು, ತಾಮಸರು. ಅವರೆಲ್ಲರಿಗೂ ಕೂಡ ವ್ಯವಸ್ಥೆ ಆಗಬೇಕಾಗಿದೆ ಎಂಬುದಕ್ಕಾಗಿ ಪರಮಾತ್ಮನ ಇಚ್ಛೆ ಅದು. ಆ ಇಚ್ಛೆಯನ್ನು ಅರಿತವರಾಗಿ ಬ್ರಹ್ಮದೇವರು ತಾವೂ ಕೂಡ ಹೆದರಿದಂತೆ, ಸಿಟ್ಟು ಮಾಡಿದವರಂತೆ, ಪಲಾಯನ ಮಾಡಿದವರಂತೆ ಅವರು ಕೂಡ ನಟನೆಯನ್ನ ಮಾಡ್ತಾರೆ. ಹಾಗೆಂತ ಈ ಪುರಾಣದ ವಾಕ್ಯ. ಅಜ್ಞವಚ್ಚಪ್ಯಶಕ್ತವತ್, ಅಜ್ಞಾನಿಗಳಂತೆ, ಶಕ್ತಿಹೀನರಂತೆ ಕರ್ಮಾಣಿ ಕರೋತಿ ಅಂತ ಅರ್ಥ. ನೋಡಿ, ಇದೆ ನಾವೆಲ್ಲಿ ದಾರಿ ತಪ್ತೀವಿ ಆಚಾರ್ಯರು ನಮ್ಮನ್ನ ಸರಿಪಡಿಸ್ತಾರೆ. ಹಾಗೆ ಅಂತ ಇದು ಒಂದು ಮುಖ್ಯವಾದ ಒಂದು ಉದಾಹರಣೆ ಇದು. ಸೌಪವ್ರಜ್ಯ ವರದಂ ಪ್ರಪನ್ನಾರ್ತಿಹರಂ ಹರಿಂ ಅನುಗ್ರಹಾಯ ಭಕ್ತಾನಾಂ ಅನುರೂಪಾತ್ಮ ದರ್ಶನಂ. ಸಹ ಬ್ರಹ್ಮ ಭಕ್ತಾನಾಂ ಅನುಗ್ರಹಾಯ ಅನುರೂಪಾತ್ಮ ದರ್ಶನಂ, ಭಕ್ತರನ್ನ ಅನುಗ್ರಹ ಮಾಡುವುದಕ್ಕಾಗಿಯೇ ಸ್ವರೂಪ ಅದನ್ನೇ ಸ್ವರೂಪವಾಗಿ ಇರತಕ್ಕ ಯೋಗ್ಯತಾನುಸಾರಂ ಸ್ವರೂಪಂ ಪ್ರದರ್ಶಯಂತಂ, ಅವರವರ ಯೋಗ್ಯತೆಗೆ ತಕ್ಕಂತೆ ಸ್ವರೂಪವನ್ನ ಪ್ರದರ್ಶನ ಮಾಡತಕ್ಕ, ಶರಣಾಗತರಾದ ಭಕ್ತರ ದುಃಖಗಳನ್ನ ಪರಿಹಾರ ಮಾಡತಕ್ಕ ಪ್ರಪನ್ನಾರ್ತಿ ಹರಂ ಅಂತ ಇದೆ ನೋಡಿ. ವರದಂ, ಅಭಿಷ್ಟವಾದ ಫಲಗಳನ್ನ ಕೊಡತಕ್ಕ ಸಾಕ್ಷಾತ್ ಶ್ರೀ ಹರಿಗೆ ಶರಣು ಹೋಗ್ತಾರೆ. ತಸ್ಯ ಸಮೀಪಂ ಆಗತ್ಯ ಏವಂ ಅಬದತ್, ಅವರ ಹತ್ರ ಬಂದು ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾರೆ. ಹಾಗೆ ಅಂತ ಇದೆ. ಅದೇನು ಬ್ರಹ್ಮದೇವರು ಮಾಡಿದ ಸ್ತೋತ್ರ, ಅದನ್ನ ಮುಂದೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.